ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಈಸ್ತೂರು ಹೊಸಳ್ಳಿ, ಇಟ್ಟಸಂದ್ರ, ವಡ್ಡಹಳ್ಳಿ, ಹಳೇಊರು ಹಾಗೂ ಎನ್ನೊಸಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಗ್ರಾಮಗಳಿಗೆ ಅಗತ್ಯವಾದ ರಸ್ತೆಗಳನ್ನು ನಿರ್ಮಾಣ ಮಾಡುವ ಸಲುವಾಗಿ ವಿಶೇಷ ಅನುದಾನವನ್ನು ಒದಗಿಸಿ ಭೂಮಿ ಪೂಜೆಯನ್ನು ಶಾಸಕ ಶರತ್ ಬಚ್ಚೇಗೌಡರು ನೆರವೇರಿಸಿದರು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ BV ರಾಜಶೇಖರ್ ಗೌಡರು, ಕೆಪಿಸಿಸಿ ಕಾರ್ಯದರ್ಶಿಗಳಾದಂತಹ ಇಟ್ಸಂದ್ರ B ಗೋಪಾಲ್ ಸೇರಿದಂತೆ ನಂದಗುಡಿ ಹೋಬಳಿಯ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಗೆ ಸಾಕ್ಷಿಯಾದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡ್ತಾ, ಹೊಸಕೋಟೆ ತಾಲೂಕಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷ ಅನುದಾನಗಳನ್ನು ಒದಗಿಸಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗುತ್ತಿದೆ. ಗ್ರಾಮಗಳಲ್ಲಿ ಗ್ರಾಮಸ್ಥರ ಬೇಡಿಕೆಗೆ ಅನುಗುಣವಾಗಿ ರಸ್ತೆ, ಚರಂಡಿ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಿದೆ ಅಂತ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಂದಗುಡಿ ಹೋಬಳಿ ಕೇಂದ್ರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ CSR ಅನುದಾನದಲ್ಲಿ ನಿರ್ಮಾಣ ಮಾಡಲಾದಂತಹ ಬಹುಪಯೋಗಿ ಕಟ್ಟಡವನ್ನು ಶಾಸಕ ಶರತ್ ಬಚ್ಚೇಗೌಡರು ಉದ್ಘಾಟನೆ ಮಾಡುವುದರ ಮೂಲಕ ಖಾಸಗಿ ಕಂಪನಿಗಳ ಸಹಕಾರದಿಂದಲೂ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ನಂದಗುಡಿ ಹೋಬಳಿ ಕೇಂದ್ರದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾದಂತಹ ಆಸ್ಪತ್ರೆಗೆ ಕಾಯಕಲ್ಪ ಸಹ ನೀಡಲಾಗಿದೆ ಅಂತ ತಿಳಿಸಿದರು. ನಾವು ನಮ್ಮ ನಂದಗುಡಿ ಹೋಬಳಿಯಲ್ಲಿ ವಿವಿಧ ಗ್ರಾಮಗಳಲ್ಲಿ ನಮ್ಮ ಇಟ್ಸಂದ್ರ ಗ್ರಾಮ ಪಂಚಾಯತಿ, ನಂದಗುಡಿ ಗ್ರಾಮ ಪಂಚಾಯತಿ ಮತ್ತೆ ಬೈಲ್ನರಸಾಪುರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ CC ರಸ್ತೆಗಳನ್ನ, ಚರಂಡಿಗಳ ಪೂಜೆ ಕಾಮಗಾರಿ ಮತ್ತೆ ವಿಶೇಷವಾಗಿ ನಂದಗುಡಿ ಹೋಬಳಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಇದೆ, ಅದನ್ನ ನಾವು ಎಂಪವರ್ ಕಂಪನಿ ಅಂತ ಒಂದು CSR ಅಡಿಯಲ್ಲಿ ಸುಮಾರು ಒಂದು 50-60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆಸ್ಪತ್ರೆಯ ಸಂಪೂರ್ಣ ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತೆ ಹೊಸ ಒಂದು ಅಲ್ಲಿ ಒಂದು ಸಭಾಂಗಣ ಬೇಕಾಗಿತ್ತು ಅಂತ ಅವರು ಮನವಿ ಮಾಡ್ತಾ ಇದ್ರು. ಅದನ್ನ ಮತ್ತೆ 1949 ಇಸ್ವಿಯಲ್ಲಿ ಮಾಡಿದಂತ ಮೈಸೂರು ಮಹಾರಾಜರ ಕಾಲದಲ್ಲಿ ಮಾಡಿದಂತ ಆಸ್ಪತ್ರೆನ ಇವತ್ತು ನಾವು ಜೀರ್ಣೋದ್ಧಾರ ಮಾಡಂತ ಕೆಲಸ ಮಾಡಿದ್ವಿ. ಎಲ್ಲ ಕ್ಷೇತ್ರಕ್ಕೆ, ಈ ಭಾಗಕ್ಕೆ ಬೇಕಾದಂತ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಳಕ್ಕೆ ಏನೇನು ವ್ಯವಸ್ಥೆ ಬಾಯ್ಕೋ ಅವೆಲ್ಲವನ್ನು ಕೂಡ ಇವತ್ತು ನಾವು ಮಾಡಿದ್ವಿ. ಸರ್,